ನಮಸ್ಕಾರ, ಗೀತಾ ಪ್ರಪಂಚಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಇಂದು ತಂದೂರಿ ಲೆಗ್ ಪೀಸ್ ಮಾಡೋದು ಹೇಗೆ ಅಂತ ತಂದಿದ್ದೀನಿ. ಬನ್ನಿ ಹೇಗೆ ಮಾಡೋದು ನೋಡ್ಕೊಂಡು ಬರೋಣ. ನೋಡ್ತಿದ್ರೆ ಬಾಯಲ್ಲಿ ನೀರು ಬರುತ್ತೆ, ಅಷ್ಟು ಅದ್ಭುತವಾಗಿ ಟೇಸ್ಟಾಗಿ ಸಖತ್ತಾಗಿದೆ. ಇದಕ್ಕೆ ನಿಂಬೆ ರಸ ಹಿಂಡ್ಕೊಂಡು ಚಾಟ್ ಮಸಾಲ ಉದುರಿಸ್ಕೊಂಡು ಪುದೀನ ಚಟ್ನಿ ಜೊತೆ ಸವಿತಾ ಇದ್ದರೆ ಆಹಾ, ಸ್ವರ್ಗಕ್ಕೆ ಮೂರೇ ಗೇಣು ಅನಿಸುತ್ತೆ. ನಾನು ಪುದೀನ ಚಟ್ನಿನ ಮನೆಯಲ್ಲೇ ಮಾಡ್ಕೊಂಡಿದ್ದೀನಿ. ಅದ್ರ ಜೊತೆ ಹತ್ಕೊಂಡು ತಿಂತಾಯಿದ್ರೆ ಜ್ಯೂಸಿ ಸಾಫ್ಟಾದ, ನೀವು ರೆಸ್ಟೋರೆಂಟಲ್ಲೇ ತಿಂತಾಯಿದ್ದೀರಿ ಅನ್ನೋ ಫೀಲಿಂಗ್ ಬರುತ್ತೆ. ಅಷ್ಟು ಸಾಫ್ಟ್ ಆ್ಯಂಡ್ ರುಚಿಯಾಗಿದೆ. ಹೇಗೆ ಮಾಡೋದು ನೋಡ್ಕೊಂಡು ಬರೋಣ. ಕೊನೆವರೆಗೂ ನೋಡಿ, ಸ್ಕಿಪ್ ಮಾಡಬೇಡಿ. ಬನ್ನಿ ಹೇಗೆ ಮಾಡೋದು ನೋಡೋಣ. ಈಗ ನಾನು ಅದಕ್ಕೆ ಬೇಕಾಗಿರೋಂಥದ್ದು ಅರ್ಧ ಕೆ.ಜಿ ಚಿಕನ್ ತೊಗೊಂಡಿದ್ದೀನಿ, ಅರ್ಧ ಕೆ.ಜಿ ಲೆಗ್ ಪೀಸ್ ತೊಗೊಂಡಿದ್ದೀನಿ. ನೀವು 1 ಕೆ.ಜಿನೂ ತೊಗೊಳ್ಳಿ. ಅದಕ್ಕೆ 4 ಪೀಸ್ ಬಂದಿದೆ. ಅದನ್ನು ತೊಳೆದು ಚೆನ್ನಾಗಿ ವಾಶ್ ಮಾಡಿಕೊಂಡು ಒಂದು ಪ್ಯಾನ್ಗೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ 1 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಒಂದು ಅರ್ಧ ಹೋಳಷ್ಟು ನಿಂಬೆ ರಸ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಒಂದು 1/4 ಟೀ ಸ್ಪೂನಷ್ಟು ಅರಿಶಿನದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಅರ್ಧ ಸ್ಪೂನು ಗರಂ ಮಸಾಲ, ಅರ್ಧ ಸ್ಪೂನು ಧನಿಯಾ ಪೌಡ್ರ್ ಹಾಕೋತಾ ಇದ್ದೀನಿ. ಮತ್ತು ಹುಳಿ ಇಲ್ಲದೆ ಇರೋಂಥದ್ದು ಗಟ್ಟಿ ಮೊಸರು ತೊಗೋಬೇಕು. ಹುಳಿ ಇದ್ದರೆ ಟೇಸ್ಟ್ ಇರಲ್ಲ, ಚೆನ್ನಾಗಿರಲ್ಲ. ಅದಕ್ಕೋಸ್ಕರ ಗಟ್ಟಿ ಮೊಸರು, ಹುಳಿ ಇಲ್ಲದೆ ಇರೋಂಥದ್ದು ಫ್ರೆಶ್ ಆಗಿರಲಿ. ಅದೊಂದು ಅರ್ಧ ಬೌಲ್ ತೊಗೋತಾ ಇದ್ದೀನಿ. ಇಲ್ಲ ಒಂದು 5ರಿಂದ 6 ಸ್ಪೂನು ಮೊಸರು. ಕಸೂರಿ ಮೇಥಿನ ಹುರಿದು ಪುಡಿ ಮಾಡಿ ಹಾಕ್ಕೊಂಡ್ರೆ ಸೂಪರಾಗಿರುತ್ತೆ. ಪರಿಮಳ ಅಂತೂ ಘಮ ಘಮ ಅಂತ ಇರುತ್ತೆ. ಆಗಲಿಲ್ಲ ಅಂತಂದರೆ ನೀವು ಹಾಗೇ ಕೈಯಲ್ಲಿ ಸ್ಮ್ಯಾಶ್ ಮಾಡಿ ಹಾಕ್ಕೊಳ್ಳಿ. ಫ್ಲೇವರ್ ಅಂತೂ ಮನೆಯೆಲ್ಲ ಘಮ ಘಮ ಅನ್ನುತ್ತೆ, ಅಷ್ಟು ಫ್ಲೇವರ್ ಆಗಿರುತ್ತೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಡಿ. ಮತ್ತು ತಂದೂರಿ ಮಸಾಲ 1ರಿಂದ 2 ಸ್ಪೂನ್ ತಂದೂರಿ ಮಸಾಲ ಹಾಕ್ಕೊಡಿ. ಸೂಪರಾಗಿರುತ್ತೆ ತಂದೂರಿ ಮಸಾಲ ಬೆರೆಸೋದ್ರಿಂದ. ತಂದೂರಿ ಮಸಾಲ ಎಲ್ಲ ಮಸಾಲ ಚೆನ್ನಾಗಿ ಬೆರೆಯೋ ಹಾಗೆ ಮಿಕ್ಸ್ ಮಾಡ್ಕೊಳ್ಳಿ. ಅದಕ್ಕೇನಪ್ಪ ಅಂದರೆ, ನೀವು ಚಿಕನ್ ಲೆಗ್ ಪೀಸ್ ತರಬೇಕಾದ್ರೆ ಅಂಗಡಿಲೇ ನೀವು ಕೇಳಿದ್ರೆ 3 ಭಾಗ ಗೆರೆ ಥರ ಎಳೆದು ಕೊಡ್ತಾರೆ. ಆವಾಗ ನಿಮಗೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಸಮನವಾಗಿ ಹಿಡಿಯುತ್ತೆ, ಸಾಫ್ಟಾಗೂ ಬರುತ್ತೆ. ಅಲ್ಲಿ ಮಾಡಿಲ್ಲ ಅಂದಾಗ ನೀವು ಮನೇಲೇ ಒಂದು ಚಾಕುಲಿ 3 ಗೆರೆ ಥರ ಎಳೆದ್ರೆ ಒಳಗೆಲ್ಲ ಉಪ್ಪು ಖಾರ ಮಸಾಲೆ ಎಲ್ಲ ನೀಟಾಗಿ ಇಳಿಯುತ್ತೆ. ಅದಕ್ಕೋಸ್ಕರ ಇದನ್ನು ಎಲ್ಲ ಚೆನ್ನಾಗಿ ಮ್ಯಾರಿನೇಟ್ ಮಾಡಿ 1ರಿಂದ 2 ಅವರು ಫ್ರಿಜ್ಜಲ್ಲಿ ಇಟ್ಟರೆ ಚೆನ್ನಾಗಿ ಮ್ಯಾರಿನೇಟ್ ಆಗಿ ಉಪ್ಪು ಖಾರ ಹುಳಿ ಎಲ್ಲ ಹಿಡಿದಿರುತ್ತೆ. ನಿಮಗೆ ಟೈಮ್ ಇಲ್ಲ ಅಂದ ಕಾರಣದಲ್ಲಿ ಕೊನೆ ಪಕ್ಷ 1 ಅವರ್ ಮಿನಿಮಮ್ ಇಡಲೇಬೇಕಾಗುತ್ತೆ. ಬೇಕು ಅಂದರೆ ನಿಮ್ಗೆ ಟೈಮ್ ಇದೆ ಅಂತಂದರೆ ಸಂಡೇ ಬೇಕು ಅಂದರೆ ಸಾಟರ್ಡೇನೇ ತಂದು ನೆನೆಸಿ ಎಲ್ಲ ಮ್ಯಾರಿನೇಟ್ ಮಾಡಿ ಫ್ರಿಜ್ಜಲ್ಲಿ ಇಟ್ಟರೆ ಇನ್ನೂ ಸೂಪರಾಗಿ ಬರುತ್ತೆ. ಟೈಮ್ ಇಲ್ಲ ಅಂದರೆ 1 ಅವರ್ ಮ್ಯಾಕ್ಸಿಮಮ್ 1 ಅವರ್ ಆದರೂ ಇಟ್ಟು ಮ್ಯಾರಿನೇಟ್ ಮಾಡಬೇಕಾಗುತ್ತೆ. ಇದಕ್ಕೊಂದು ಪ್ಲೇಟ್ ಇಟ್ಟು ಫ್ರಿಜ್ಜಲ್ಲಿ 1 ಅವರ್ ನೆನೆದ್ರೆ ಸಾಕಾಗುತ್ತೆ. ಈಗ ನೆಂದಿರೋ ಅಂಥದ್ದಕ್ಕೆ ನಾನು ಯಾವುದೇ ಆರ್ಟಿಫಿಷಿಯಲ್ ಕಲರ್ ಬಳಸ್ತಾ ಇಲ್ಲ. ಈಗ ಏಕೆಂದರೆ ಕಲರ್ ಹೊರಗಡೆ ಎಲ್ಲ ತಿಂದಾಗ ನಿಮಗೆ ಕಲರ್ಫುಲ್ಲಾಗಿ ರೆಡ್ಡಾಗಿ ಕಾಣುತ್ತಲ್ವ, ಆ ಥರ ಬೇಕು ಅಂದಾಗ ಕಾಶ್ಮೀರಿ ಲಾಲ್ ಮಿರ್ಚಿ ಪೌಡ್ರ್ ಬರುತ್ತಲ್ಲ, ಅದನ್ನಾದರೂ ಹಾಕ್ಕೊಳ್ಳಿ. ಇಲ್ಲಾಂದರೆ ನಾನು ಮನೇಲೇ ಬ್ಯಾಡಗಿ ಮೆಣಸಿನ್ಕಾಯಿನ ಬಿಸಿನೀರಲ್ಲಿ ನೆನೆಸಿ ನೈಸ್ ಪೇಸ್ಟ್ ಮಾಡ್ಕೊಂಡಿದ್ದೀನಿ, ಅದನ್ನು ಹಾಕ್ಕೊಂಡ್ರೂ ಆಗುತ್ತೆ. ನಿಮ್ಗೆ ಆ ಥರ ಟೈಮ್ ಇಲ್ಲ ಅಂದಾಗ ಈ ರೀತಿ ಬ್ಯಾಡಗಿ ಮೆಣಸಿನ್ಕಾಯಿನ ನೆನೆಸಿ ರುಬ್ಬಿ ಹಾಕ್ಕೊಳ್ಳಿ. ಅದನ್ನು 1ರಿಂದ 2 ಸ್ಪೂನ್ ಹಾಕೋತಾ ಇದ್ದೀನಿ. ಹಾಕ್ಕೊಳ್ಳೋದ್ರಿಂದ ಕಲರ್ ಸೂಪರಾಗಿ ಬರುತ್ತೆ. ಇದಕ್ಕೆ 2 ಸ್ಪೂನ್ ಬ್ಯಾಡಗಿ ಮೆಣಸಿನ್ಕಾಯಿ ಪೇಸ್ಟ್ ಹಾಕ್ಕೊಂಡು ಅರ್ಧ ಬೇಡ, ಒಂದು 1/4 ಸ್ಪೂನಷ್ಟು ಪೆಪ್ಪರ್ ಪೌಡ್ರ್ ಹಾಕ್ಕೊಳ್ಳಿ. ಹುರಿದು ಫ್ರೈ ಮಾಡಿರೋಂಥ ಜೀರಾ ಪೌಡರು ಅದನ್ನು ಕೂಡ ಒಂದು ಅರ್ಧ ಸ್ಪೂನ್ ಹಾಕ್ಕೊಂಡು ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಆಗೋ ರೀತಿ ಕಲಿಸ್ಕೊಂಡ್ರೆ ಕರೆಕ್ಟಾಗಿ ಆಗುತ್ತೆ. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆ. ನೀವು ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಿದ ತಕ್ಷಣ ಸೂಪರಾಗಿ ಕಲರಾಗಿ ಕಾಣಿಸ್ತಾ ಇದೆ. ಮಕ್ಕಳು ಖುಷಿಪಟ್ಟು ಕಲರ್ ಇರೋದ್ರಿಂದ, ಜ್ಯೂಸಿಯಾಗಿರೋದ್ರಿಂದ ಇಷ್ಟಪಟ್ಟು ತಿಂತಾರೆ. ಹೈಜಿನಿಕ್ಕಾಗಿ ನಾವು ಕೊಟ್ವಿ ಮಕ್ಕಳಿಗೆ ಅನ್ನೋದು ನಿಮಗೂ ಖುಷಿ ಆಗುತ್ತೆ. ಹೊರಗಡೆಯಿಂದ ಯಾವ ಎಣ್ಣೆಲಿ ಹಾಕಿದಾರೋ ಏನು ಅನ್ನೋದು ಭಯ ಇರುತ್ತಲ್ವ. ನೀವು ಇದನ್ನು ಬೇಕು ಅಂದರೆ OTGಲಾರು ಗ್ರಿಲ್ ಮಾಡ್ಕೋಬೋದು. ಬೇಡ ಅಂದರೆ ನಾನ್ ಸ್ಟಿಕ್ ಪ್ಯಾನಲ್ಲಿ ಈ ಥರ 1ರಿಂದ 2 ಸ್ಪೂನ್ ಹಾಕ್ಕೊಂಡು ಎಣ್ಣೆ ಹಾಕ್ಕೊಂಡು, ಬೆಣ್ಣೆನಾದರೂ ಹಾಕ್ಕೊಳ್ಳಿ, ಎಣ್ಣೆನಾದರೂ ಹಾಕ್ಕೊಳ್ಳಿ, ನಿಮ್ಮ ಚಾಯ್ಸು. ನಾನು 1ರಿಂದ 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಅದು ಸ್ವಲ್ಪ ಬೆಚ್ಚಗಾದ ನಂತರ 4 ಪೀಸನ್ನು ಒಂದೊಂದಾಗಿ ಹಾಕ್ಕೊಳ್ಳಿ. ಏಕೆಂದರೆ 4 ಹಿಡಿಯುತ್ತೆ. ಒಂದೊಂದು ಬೇಯಿಸ್ಕೊಂಡು ಕೂತ್ಕೊಂಡ್ರೆ ಟೈಮ್ ಆಗುತ್ತೆ. ನೀವು ಗ್ರಿಲ್ ಪ್ಯಾನ್ ಇದ್ದರೆ ಅದರಲ್ಲೇ ಮಾಡಿಕೊಂಡ್ರೆ ಸೂಪರಾಗಿ ಬರುತ್ತೆ. ತುಂಬ ಗೆರೆಗೆರೆಯಾಗಿ ಹೋಟೆಲ್ ಸ್ಟೈಲಲ್ಲೇ ಕಾಣುತ್ತೆ. ಅದರಿಂದ ನೀವು ಗ್ರಿಲ್ ಪ್ಯಾನಲ್ಲಿ ಮಾಡ್ಕೊಂಡಾಗ ಸೂಪರಾಗಿ ಬರುತ್ತೆ. ಮೇನ್ ಪಾಯಿಂಟ್ ಏನಪ್ಪ ಅಂದರೆ, ನೀವು ಸಿಮ್ಮಲ್ಲೇ ಇಟ್ಕೊಂಡು ಬೇಯಿಸ್ಕೋಬೇಕು. ಸಿಮ್ಮಲ್ಲಿಟ್ಟು ಬೇಯಿಸಿದಾಗ ಏನಾಗುತ್ತೆ, ನಿಮಗೆ ಒಳಗಡೆ ಎಲ್ಲ ಸಾಫ್ಟಾಗಿ ಚೆನ್ನಾಗಿ ಬೇಯುತ್ತೆ. ಇಲ್ಲಾಂದರೆ ನಿಮಗೆ ಮೇಲ್ ಮಾತ್ರ ಬೆಂದಿರೋ ರೀತಿ ಕಾಣುತ್ತೆ, ಒಳಗೆಲ್ಲ ಬೆಂದಿರಲ್ಲ, ಹಸಿ ಹಸಿಯಾಗೇ ಇರುತ್ತೆ. ಅದಕ್ಕೆ ನೀವು ಯಾವುದೇ ಐಟಮ್ ಮಾಡಬೇಕಾದ್ರೂ ಸಿಮ್ಮಲ್ಲಿ ಇಟ್ಕೊಂಡು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ಹೈ ಫ್ಲೇಮಲ್ಲಿ ಇಟ್ಟಾಗ ಏನಾಗುತ್ತೆ, ಮೇಲ್ಗಡೆ ಬೆಂದಿರೋ ರೀತಿ ಕಾಣುತ್ತೆ, ಒಳಗೆ ಬೆಂದಿರಲ್ಲ. ಅದಕ್ಕೋಸ್ಕರ ಹೈ ಫ್ಲೇಮಲ್ಲಿ ಈ ಕಡೆ 10 ನಿಮಿಷ, ಆ ಕಡೆ ಒಂದು 10 ನಿಮಿಷ, ಒಂದು 20ರಿಂದ 25 ನಿಮಿಷ ಬೇಯಿಸಿದ್ರೆ ಅದ್ಭುತವಾದ
ತಂದೂರಿ ಲೆಗ್ ಪೀಸ್ ರೆಡಿ ಟು ಹೀಟ್. ಮಕ್ಕಳಿಂದ ದೊಡ್ಡೋರವರೆಗೂ ಇಷ್ಟಪಟ್ಟು ಖುಷಿಯಿಂದ ತಿಂತಾರೆ. ಅದರಲ್ಲೂ ನಾನ್ ವೆಜ್ ಪ್ರಿಯರ್ಗಂತೂ ಇದು ಕೇಳೋ ಹಾಗೆ ಇಲ್ಲ. ಒಂದು ಕಣ್ಣು ಮುಚ್ಚಿ ಕಣ್ಣು ಬಿಡೋಷ್ಟರೊಳಗೆ ತಟ್ಟೆನೇ ಖಾಲಿಯಾಗಿರುತ್ತೆ, ಅಷ್ಟು ಸೂಪರಾಗಿದೆ ಟೇಸ್ಟ್ ಅಂತೂ. ಇದಕ್ಕೆ ಪುದೀನ ಚಟ್ನಿ ಜೊತೆ ತಿಂತಾ ಸೂಪರಾಗಿರುತ್ತೆ. ಅದಕ್ಕೆ ಲೆಮನ್ ಹಿಂಡ್ಕೊಂಡು ಸ್ವಲ್ಪ ಚಾಟ್ ಮಸಾಲ ಉರಿಸ್ಕೊಂಡು ತಿಂದರೆ ಸೂಪರಾಗಿದೆ. ಈ ಜ್ಯೂಸಿಯಾಗಿ ಸಾಫ್ಟಾಗಿರೋ ಲೆಗ್ ಪೀಸ್, ತಂದೂರಿ ಲೆಗ್ ಪೀಸ್ ನಿಮ್ಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಥ್ಯಾಂಕ್ ಯು.